ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಗಾಡಿಯಲ್ಲಿ ಹೋಗ್ತಾ ಇರೋದು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ತೋಟದಲ್ಲಿ ಅಡಿಕೆ ಮರ ಇದ್ದು ಹೊಂಬಾಳೆ ಹೊಡೆದಿದೆ, ಅದಕ್ಕೆ ಪೂಜೆ ಮಾಡಲು ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡೋಣ ಬನ್ನಿ, ಹೇಗಿರುತ್ತೆ ಅಂತ ನೋಡಿರ. ತೋಟಕ್ಕೆ ಬಂದು ಹೋಗ್ತಾ ಇದ್ದೀವಿ. ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಪೂಜೆ ಸಾಮಾನು ತೋಟ ಎಲ್ಲ ತಿರ್ಗಾಡ್ಕೊಂಡು ಅಡಿಕೆ ಮರ ಹತ್ರ ಹೋದೋ. ಅಡಿಕೆ ಮರಗಳ್ನ ಹಂಗೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಆಮೇಲೆ ತೆಂಗಿನಕಾಯಿ ಸುಲ್ಕೊಂಬರೋಣ ಅಂತ ನಮ್ಮಪ್ಪ ತೆಂಗಿನಕಾಯಿ ಸುಲ್ಕೊಂಬರಕ್ಕೆ ಹೋದ್ರು. ಸುಲ್ಕೊಂಬಂದು ಬಾಳೆ ಎಲೆ ಹಂಗೆ ತಗೊಂಬಂದ್ರು. ಬಾಳೆ ಎಲೆ ತಂದಮೇಲೆ ಎಲ್ಲ ದೇವ್ರು ರೆಡಿ ಮಾಡೋಣ ಅಂದ್ಬಿಟ್ಟು ನೀಟಾಗಿ ನೀರು ಹಾಕಿ ತೊಳ್ದು, ಒಂಬಳೆ ಪೂಜೆ ಅಲ್ವಾ ಮಾಡ್ತಾರೆ, ಅದು ಚೆನ್ನಾಗಾಗಲಿ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೋ. ನೀರಾಕಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಕ್ಕಿ ಸ್ಯಾರಿ ಹಾಕಿದೋ. ಸ್ಯಾರಿ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಅದನ್ನ ಉಡ್ಸೋಕೆ ಹೋಗಿಲ್ಲ, ಮೇಲೆ ಸುಮ್ಮನೆ ಹಾಕಿ ಹೂವು ಇಕ್ಕಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡೆ. ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ನಡೀತಾಯಿತ್ತು. ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಫುಲ್ಲೂ ಊದುಗಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಹಚ್ಚಿ ತೆಂಗಿನಕಾಯಿ ಹೊಡೆದು ಬಾಳೆಲ್ಲ ಇಟ್ಟಿದ್ದು ಚೆನ್ನಾಗಿತ್ತು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಚೆನ್ನಾಗಿ ನಡೀತು ಕಾರ್ಯಕ್ರಮ ಎಲ್ಲ ಫುಲ್ಲೂ. ಆಮೇಲೆ ಫೋಟೋಸ್ ಎಲ್ಲ ಹೊಡ್ಕೊಂಡು ಎಲ್ಲನೂ ಚೆನ್ನಾಗಿತ್ತು.